Yes, Chaturesh. ಚತುರೇಶ್ ಸ್ಟಾರ್ಟ್ ಮಾಡ್ಬೋದು. ಶ್ಲೋಕ ನಂಬರ್ 6. ಯಥಾ ವಿಧಿ ಉತಾಗ್ನಿನಾಂ ಯಥಾ ಕರ್ಮಾರ್ಚಿತಾರ್ಥಿನಾಂ ಯಥಾ ಪರಾಧ ದಂಡನಾಂ ಯಥಾ ಕಾಲ ಪ್ರಬೋಧಿನಾಂ. ಅಂದ್ರೆ ಇಂದಿನ ಕಾಲದಲ್ಲಿ ಕ್ಷತ್ರಿಯರು ಅಗ್ನಿಗೆ ಆಹುತಿ ಕೊಡಬೇಕೆಂಬ ಪ್ರತೀತಿ ಇತ್ತು. ಅಂದ್ರೆ ಶಾಸ್ತ್ರೋಕ್ತವಾಗಿ ಅಗ್ನಿಯಲ್ಲಿ ಹೋಮವನ್ನು ಮಾಡುತ್ತಿದ್ದರವರು. ಯಾರೋ ತಮ್ಮ ಬಳಿ ಬಂದು ಅವರ ಇಚ್ಛೆಗನುಸಾರವಾಗಿ ಅವರಿಗೆ ಸತ್ಕಾರವನ್ನು ಮಾಡುತ್ತಿದ್ದರು. ಅವರು ಅಪರಾಧವನ್ನು ತಡೆಯುವುದಕ್ಕಾಗಿ ತಪ್ಪಿಗೆ ತಕ್ಕಂತೆ ದಂಡನೆಯನ್ನು ವಿಧಿಸುತ್ತಿದ್ದವರಾಗಿ. Sorry for interruption, Chaturesh. Please turn on your video. ಅವರು ಪ್ರೆಸೆಂಟೇಷನ್ ಇರುವವರು ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಬೇಕು. ಎಸ್ ಸರ್. ಎಸ್, ಪ್ಲೀಸ್ ಕಂಟಿನ್ಯೂ. ಅವರು ಅಪರಾಧವನ್ನು ತಡೆಯುವುದಕ್ಕಾಗಿ ತಪ್ಪಿಗೆ ತಕ್ಕಂತೆ ದಂಡನೆಯನ್ನು ವಿಧಿಸುತ್ತಿದ್ದರು. ಅವರು ಕಾಲಕ್ಕೆ ಸರಿಯಾಗಿ ನಿದ್ರೆಯಿಂದೆದ್ದು ಸೂರ್ಯೋದಯಕ್ಕೂ ಮುಂಚೆ ತಮ್ಮ ಕಾರ್ಯವನ್ನು ಮಾಡುತ್ತಿದ್ದರು ಎಂಬುದನ್ನು ಈ ಶ್ಲೋಕದಲ್ಲಿ ಕವಿಯು ರಘುವಂಶರಾಜರ ಸಾಮಾನ್ಯ ಗುಣಗಳನ್ನು ವರ್ಣಿಸಿದ್ದಾರೆ. ಶ್ಲೋಕ ಸಂಖ್ಯೆ 7. ತ್ಯಾಗ್ಯಾಯ ಸಂವೃತಾರ್ಥಾನಾಂ ಸತ್ಯಾಯ ಮಿತಭಾಷಿಣಂ ಯಶಸ್ಸೆ ವಿಜಿಗೀಷೂನಾಂ ಪ್ರಜಾಯೇ ಗೃಹಮೇದಿನಾಂ. ಅಂದ್ರೆ ಇವರು ಹೆಚ್ಚು ಹಣವನ್ನು ಕೂಡಿಡ್ತಾ ಇದ್ರು. ಏನಕ್ಕೆ ಅಂದ್ರೆ ದಾನ ಮಾಡಕ್ಕೋಸ್ಕರ, ಜನರಿಗೆ ದಾನ ಮಾಡಕ್ಕೋಸ್ಕರ ಅವರು ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ತಮ್ಮ ಮಾತಿಗೆ ಇತಿಮಿತಿಯವರಾಗಿದ್ದರು ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು. ಸತ್ಯವನ್ನೇ ನುಡಿಯಬೇಕೆಂಬ ವ್ರತವನ್ನು ಪಾಲಿಸುತ್ತಿದ್ದರು. ಯುದ್ಧವನ್ನು ಯಶಸ್ವಿಗೋಸ್ಕರ ಮಾಡುತ್ತಿದ್ದರು ಹೊರತು ಪರರ ಹಿಂಸೆಯನ್ನು ಇವರು ಮಾಡುತ್ತಿರಲಿಲ್ಲ. ಇಲ್ಲಿ ರಾಜರು ಮುಂದಿನ ಸಂತತಿಗಾಗಿ ಇವರು ಹೆಚ್ಚು ಮದುವೆ ಮಾಡಿಕೊಳ್ಳುತ್ತಿದ್ದರು ಹೊರತು ಬೇರೆ ಯಾವ ಕಾರಣದಿಂದಲ್ಲ. ಇವರು ಕಾಮಾಸಕ್ತರಾಗದೆ ಸಂತಾನಕ್ಕಾಗಿ ಪತ್ನಿಯರಲ್ಲಿ ಸೇರುತ್ತಿದ್ದರು ಎಂಬುದನ್ನು ಕವಿಯು ಶ್ಲೋಕ ಸಂಖ್ಯಾ 7ರಲ್ಲಿ ವರ್ಣಿಸಿದ್ದಾರೆ. ಶ್ಲೋಕ ಸಂಖ್ಯಾ 8. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೇಶಿನಾಂ ವಾರ್ಧಕೆ ಮುನಿವೃತ್ತಿನಾಂ ಯೋಗೇನ ಅಂತ್ಯ ತನುತ್ಯಜಾಂ ಅನ್ವಯಂ. ಶ್ಲೋಕ ಸಂಖ್ಯಾ 8ರಲ್ಲಿ ಇವರು ರಾಜರುಗಳು ಬಾಲ್ಯಾವಸ್ಥೆಯಲ್ಲಿ ಇವರು ಬಾಲ್ಯಾವಸ್ಥೆಯನ್ನ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಡುತ್ತಿದ್ದರು ಮತ್ತು ಎಲ್ಲಾ ವಿಷಯಗಳ ಭೋಗವನ್ನು ಇಚ್ಛಿಸುವವರಾಗಿದ್ದರು. ಇವರು ವಯಸ್ಸಾದಂತೆ ಅಂದ್ರೆ ಅವರು ಮುಪ್ಪಿನಲ್ಲಿ ರಾಜರಿಗೆ ಕಾಡಿನಲ್ಲಿ ಮುನಿಗಳ ವೃತ್ತಿಯನ್ನು ಪಾಲಿಸುತ್ತಿದ್ರು. ಅಂದ್ರೆ ಅವರು ವಯಸ್ಸಾದಾಗ ಕಾಡಿನಲ್ಲಿ ಮುನಿಗಳಾಗಿ ವಾಸಿಸ್ತಾ ಇದ್ರು. ಅವರು ಕಾಡಿನಲ್ಲಿ ಯೋಗದ ಮೂಲಕ ಪರಮಾತ್ಮನ ಧ್ಯಾನದಿಂದ ಅವರು ಕೊನೆ ಉಸಿರೆಳೆಯುತ್ತಿದ್ರು ಎಂಬುದನ್ನ ಶ್ಲೋಕ ಸಂಖ್ಯಾ 8ರಲ್ಲಿ ನಾವು ನೋಡ್ಬೋದು. ರಘುನಾಮನ್ವಯಂ ವಕ್ಷ್ಯೆ ತನುವಾಗ್ವಿಭವೋಪಿ ಸನ್ ತದ್ಗುಣೆ ಕರ್ಣಮಾಗತ್ಯ ಚಪಲಾಯ ಪ್ರಚೋದಿತಂ. ಇಲ್ಲಿ ಕವಿಯು ತಾನು ಅತ್ಯಂತ ಅಲ್ಪಜ್ಞನಾಗಿದ್ದರೂ ಕೂಡ ರಘುವಂಶರಾಜರ ಗುಣಗಳೆಲ್ಲವೂ ಅವರ ಗುಣಗಳೆಲ್ಲವೂ ಅವರ ಗುಣಗಳೆಲ್ಲವನ್ನು ಕೇಳಿ ಅವರ ಗುಣಗಳೆಲ್ಲವೂ ನೋಡಿ ಸ್ವಯಂ ಪ್ರೇರಿತರಾಗಿ ಕಾವ್ಯವನ್ನು ಬರೆಯುತ್ತಾ ಇದ್ದೀನಿ ಎಂದು ಅವರು ಅವರ ವಂಶವನ್ನು ವರ್ಣಿಸುವ ಕಾವ್ಯವನ್ನು ತಮಗೆ ಗೊತ್ತಿರುವ ಮಟ್ಟಿನಲ್ಲಿ ಅವರ ಗುಣಲಕ್ಷಣಗಳನ್ನು ವರ್ಣಿಸುತ್ತಿದ್ದಾರೆ. ಶ್ಲೋಕ ಸಂಖ್ಯೆ 10. ತಂ ಸಂತ ಸೋತ್ರಂ ಅಹರಂತಿ ಸದಸತ್ವಕ್ತಿ ಏತವಂ ಏಮ್ನ ಸಂಕಲಕ್ಷತ್ಯೈಗ್ನಂ ವಿಶುದ್ಧಿ ಶ್ಯಾಮಿ ಕಾಪಿವ.
ಇಲ್ಲಿ ರಘುವಂಶದ ಕಾವ್ಯವನ್ನು ಸತ್ಪುರುಷರು ಸಜ್ಜನರು ಕೇಳಬೇಕು, ಏಕೆಂದರೆ ಚಿನ್ನವು ಚೊಕ್ಕವು ಮಿಶ್ರವು ಎಂಬುದು ಬೆಂಕಿಯಲ್ಲಿ ಕರಗಿಸಿದರೆ ಮಾತ್ರ ಗೊತ್ತಾಗುವಂತೆ ಕಾವ್ಯದ ಗುಣದೋಷಗಳು ಸತ್ಪುರುಷರಾದ ವಿದ್ವಾಂಸರಿಂದಲೇ ಹೊರಬೀಳುತ್ತದೆ ಎಂಬುದು ಕವಿಯ ಆಶಯವಾಗಿದೆ. ಉತ್ತಮಂ. ಶ್ಲೋಕ ವಿವರಣೆಯನ್ನ ಸ್ವಂತ ಭಾಷೆಯಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನ ಎಲ್ಲರೂ ಮಾಡಲಿ. ಇನ್ನು ಈ ವಾರದ ಚರ್ಚಾ ವಿಷಯಕ್ಕೆ ಹೋಗ್ಲಿಕ್ಕೆ ಮುಂಚೆ ಕೆಲವೊಂದು ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದು, 4 ಪುಸ್ತಕಗಳನ್ನ ನಾನು ಆಫೀಸಲ್ಲಿ ಕೊಟ್ಟಿದ್ದೆ. ಅದರಲ್ಲಿ ಯಾರೋ ಒಂದು ಪುಸ್ತಕವನ್ನ ತೆಗೆದುಕೊಂಡಿದ್ದೀರಿ. ಯಾರು ಅಂತ ಹೇಳ್ಬೋದಾ? ಫೈನ್. ಅಲ್ಲಿ 75 ರೂಪಾಯಿ ಪುಸ್ತಕದ ಟ್ರಾನ್ಸ್ಫೋ, ಅಂದ್ರೆ 60 ರೂಪಾಯಿ ಪುಸ್ತಕದ ಬೆಲೆ ಮತ್ತು 15 ರೂಪಾಯಿ ಅದರ ಕೊರಿಯರ್ ಚಾರ್ಜಸ್ ಆಗಿದೆ. ಬರೀ ಕೊರಿಯರ್ ಚಾರ್ಜ್ 15 ರೂಪಾಯಿ ಮಾತ್ರ ನೀವು ಅಲ್ಲಿ ಆಫೀಸಲ್ಲಿ ಕೊಟ್ಟಿದ್ದೀರಿ. ಇನ್ನು 60 ರೂಪಾಯಿ ಆಫೀಸಲ್ಲಿ ನೀವು ಕೊಡಬೇಕು, ಯಾರು ತಗೊಂಡಿದ್ದೀರೋ ಲಾಸ್ಟ್ ವೀಕ್. ಒಂದು ಪುಸ್ತಕ ಮಾತ್ರ ತೆಗೆದುಕೊಂಡಿದ್ದೀರಿ ಅವರು. ಇನ್ನು 3 ಪುಸ್ತಕ ಇದೆ. ಶಾರದಾ ವಿಲಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೇಳಿದ್ರು ಅಂತ ಹೇಳಿ ಪುಸ್ತಕ ತರಿಸಿತ್ತು. ಅವರು ಮುಂದಿನ ವಾರದ ಒಳಗೆ ಆ 3 ಪುಸ್ತಕಗಳನ್ನ ತೆಗೆದುಕೊಳ್ಳಿ, 75 ರೂಪಾಯಿಯನ್ನ ಆಫೀಸಲ್ಲಿ ಕೊಡಿ. ಇದು ಒಂದು ಭಾಗ. ಇನ್ನು ಎರಡನೇ ಅಂಶ, ನಮ್ಗೀಗ ಬಂದಿರುವ ಸೂಚನೆಯ ಪ್ರಕಾರ ಫೆಬ್ರವರಿ 23 ಈ ಸೆಮಿಸ್ಟರ್ನ ಕೊನೆಯ ದಿನಾಂಕ. ಆ ಹಿನ್ನೆಲೆಯಲ್ಲಿ ನಮಗೆ ಇನ್ನು ಇವತ್ತಿನ ಕ್ಲಾಸನ್ನು ಹೊರತುಪಡಿಸಿ ಇನ್ನು 6 ಕ್ಲಾಸ್ ಸಿಗ್ತದೆ. 6 ಕ್ಲಾಸ್ನಲ್ಲಿ ನಮ್ಮ ಎಲ್ಲ C2 ಪ್ರಕ್ರಿಯೆ ಮತ್ತು ಚರ್ಚಾ ಇಷ್ಟು ಭಾಗ ಮುಗಿಬೇಕು. ಪ್ಲೀಸ್ ಮಾರ್ಕ್ ದ ಡೇಟ್. ವಿ ಹ್ಯಾವ್ ಓನ್ಲಿ 6 ಕ್ಲಾಸಸ್ in this month, 16th, 23rd and 30th. In February, 6th, 13th and 20th. So there are 6 classes. C2 test will be on February 13th. Please mark the date. C2 test February 13ನೇ ತಾರೀಕು ಇರುತ್ತೆ. We will keep the last class reserved for unforeseen happenings. ಯಾವುದೇ ಅನಿರೀಕ್ಷಿತವಾದಂತಹ ಕಾರಣಗಳು ಇದ್ರೆ ಆ ಕೊನೆಯ ಕ್ಲಾಸನ್ನ ಹಾಗೆ ರಿಸರ್ವ್ ಆಗಿ ಇಟ್ಕೊಳ್ಳೋಣ. ಸೊ ನಮಗೆ ಸಿಗುವಂತಹ ಕೊನೆಯ ಕ್ಲಾಸ್ 20ನೇ ತಾರೀಕಿನಿಂದ, ಅದಕ್ಕೆ ಹಿಂದಿನ ದಿನಾಂಕ 13ನೇ ತಾರೀಕು ನಮಗೆ C2 ಟೆಸ್ಟ್ ಇರ್ತದೆ. ಐ ಡೋಂಟ್ give further instructions now and again. This is the last information to you regarding C2. ಇನ್ನು ಯಾರ್ಯಾರು ಪ್ರೆಸೆಂಟೇಷನ್ ಇರುತ್ತೋ ಆ ಪ್ರೆಸೆಂಟೇಷನ್ ಅನ್ನ ಮುಂದಿನ 4 ಕ್ಲಾಸ್ನಲ್ಲಿ ಮುಗಿಸ್ಕೊಳ್ಬೇಕು. ಮ್ಯಾಕ್ಸಿಮಮ್ by February 6th all the presentation should get over. If possible, we will have the revision of the contents on February 20th. We'll see how the things roll out. But as of now, C2 presentations should get over by 6th of February. ಅಷ್ಟರೊಳಗೆ ನಿಮ್ಮ ಎಲ್ಲ ಪ್ರೆಸೆಂಟೇಷನ್ಸ್ ಮುಗಿಬೇಕು. ಮುಂದಿನ ಈಗ ಇವತ್ತಿನ ಕ್ಲಾಸಲ್ಲಿ ನಾವು 70ನೇ ಶ್ಲೋಕದವರೆಗೆ ಚರ್ಚೆ ಮುಗಿಸ್ತೇವೆ. ಮುಂದಿನ ವಾರದಲ್ಲಿ 80, 23ನೇ ತಾರೀಕು 90, 30ನೇ ತಾರೀಕು ಹೆಚ್ಚಿನ ಜನರಿಗೆ ಅವಕಾಶ ಇರುತ್ತೆ. ಯಾಕಂದ್ರೆ 90ರಿಂದ 91ರಿಂದ 94 ಬರೀ 4 ಶ್ಲೋಕ ಮಾತ್ರ ನನ್ನ ಕಡೆಯಿಂದ ಚರ್ಚೆ ಇರುತ್ತೆ. ಸೊ 30ನೇ ತಾರೀಕು ಯಾರ್ಯಾರ್ದು ಪ್ರೆಸೆಂಟೇಷನ್ಸ್ ಇದೆಯೋ ಹೆಚ್ಚಿನ ಅವಕಾಶಗಳು ಪ್ರೆಸೆಂಟೇಷನ್ಸ್ ಇರ್ತದೆ. 6ನೇ ತಾರೀಕು ಎಕ್ಸ್ಕ್ಲೂಸಿವ್ಲಿ those who are left out with presentation opportunities. So this is how the next 6 classes will be. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಈಗಲೇ ಕ್ಲಿಯರ್ ಮಾಡ್ಕೊಳ್ಳಿ.
ಸರ್ C2 ಟೆಸ್ಟ್ ಅಂದ್ರೆ ಅದು ಹೇಗಿರುತ್ತೆ ಸಿಲೆಬಸ್? C2 ಟೆಸ್ಟ್ ಒಳ್ಳೇದಾಯ್ತು ಕೇಳಿದ್ದು. C1 ಟೆಸ್ಟ್ಗೆ ನಾವು ಶ್ಲೋಕ ಸಂಖ್ಯಾ 1ರಿಂದ 40ರವರೆಗೆ ತೆಗೆದುಕೊಂಡಿದ್ವಿ. C2 ಟೆಸ್ಟ್ ಶ್ಲೋಕ ಸಂಖ್ಯಾ 40ರಿಂದ ಕೊನೆಯವರೆಗೆ 94ರವರೆಗೆ. ಇಷ್ಟು ಪಾರ್ಟು C2 ಇರುತ್ತೆ. ಶ್ಲೋಕ ಸಂಖ್ಯಾ 41ರಿಂದ ಶ್ಲೋಕ ಸಂಖ್ಯಾ 94 ಇದು ಟೆಸ್ಟಿನ ಸಿಲೆಬಸ್ ಇರುತ್ತೆ. ದೇರ್ ಆರ್ 2 ಪಾಸಿಬಿಲಿಟೀಸ್. ನಿಮ್ಮಲ್ಲಿ ನಿಮಗೆ ಒಂದು ಆಪ್ಷನ್ ಕೊಡ್ತೇನೆ, ನೀವು ಯಾವುದನ್ನ ಚೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ನಿರ್ಣಯ ಮಾಡ್ಬೋದು. ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಒಂದು C1 ಪೋರ್ಷನ್ ಎಷ್ಟಿತ್ತೋ ಅದನ್ನು ಹೊರತುಪಡಿಸಿ C2ಗೆ ಇಟ್ಕೊಳ್ಳುವಂಥದ್ದು. ಅಂದ್ರೆ ಶ್ಲೋಕ ಸಂಖ್ಯಾ 41ರಿಂದ 94 ಫಾರ್ 1 ಅವರ್ ಡ್ಯೂರೇಷನ್. ಹಿಂದಿನ C1 ನಲ್ಲಿ ಮಾಡಿದ್ವಲ್ಲ ಅದೇ ರೀತಿ C2ಗೂ ಕೂಡ 1 ಗಂಟೆಯ ಒಂದು ಟೆಸ್ಟ್ ಇರುತ್ತೆ. ಇದು ಒಂದು ಆಪ್ಷನ್. ಆಪ್ಷನ್ ನಂಬರ್ 2, we can have a pre-final examinations of 70 marks covering the entire syllabus, having the question paper for 70 marks and duration will be of 3 hours. ಇದು ನಿಮಗೆ ಒಂದು ಪ್ರಿಪರೇಟರಿ ಅಥವಾ ಪ್ರೀ ಫೈನಲ್ ಎಕ್ಸಾಮಿನೇಷನ್ ಮಾಕ್ ಫೈನಲ್ ಎಕ್ಸಾಮಿನೇಷನ್ ಅಂತಾನು ಕರಿಬಹುದು ಇದನ್ನ. ಸೊ 70 ಮಾರ್ಕ್ಗೆ ಪೂರ್ಣ ಎಕ್ಸಾಮಿನೇಷನ್ಸ್ ಇರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಆಪ್ಷನ್. ಸೊ ಡಿಪೆಂಡಿಂಗ್ ಅಪಾನ್ ದಿ ವಿಶಸ್ ಆಫ್ ದಿ ಮೆಜಾರಿಟಿ ವಿ ವಿಲ್ ಗೋ ಬೈ. ಮೊದಲನೆಯ ಆಪ್ಷನ್ 25 ಮಾರ್ಕ್ಗೆ ಟೆಸ್ಟ್, 1 ಗಂಟೆಯ ಪೇಪರ್, ಶ್ಲೋಕ ಸಂಖ್ಯಾ 41ರಿಂದ 94. ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಫೈನಲ್ ಎಕ್ಸಾಮಿನೇಷನ್ನ ಒಂದು ಸಿದ್ಧತೆಯ ದೃಷ್ಟಿಯಿಂದ ಪೂರ್ಣ ಸಿಲೆಬಸ್ ಅನ್ನ ಇಟ್ಕೊಂಡು 70 ಮಾರ್ಕಿನ 3 ಗಂಟೆಯ ಪೇಪರ್. ಇದು ಎರಡನೇ ಆಪ್ಷನ್. ಹೌ ಮೆನಿ ಆಫ್ ಯು ಪ್ರಿಫರ್ ಆಪ್ಷನ್ ನಂಬರ್ 1? Please indicate your wishes either through chat box ಪೂರ್ಣ 70 ಮಾರ್ಕಿಗೆ ಆಗಬಹುದು ಅಂತ ಯಾರು ಹೇಳ್ತಾ ಇದ್ದೀರಿ ಅವರು ನಿಮ್ಮ ಅನಿಸಿಕೆಯನ್ನ ಹೇಳ್ಬೋದು. ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಇದು ಆಪ್ಷನ್ ನಂಬರ್ 1 or 2 ಅಂತ ನೀವು ಕೊಡಿ. ಬೇಸ್ಡ್ ಆನ್ ದಟ್ by the end of this class I will give the number of students opted for 1 and number of students for 2. ಅದನ್ನು ನೋಡಿ ಎಷ್ಟು ಮಾರ್ಕ್ಗೆ ಎಕ್ಸಾಮ್ ಆಗಬಹುದು ಅನ್ನೋದನ್ನ ನಾನು ತಿಳಿಸ್ತೇನೆ. ಈಗಾಗಲೇ ಸುಮಾರು ಒಂದು 10-12 ಬಂದಿದೆ. ಇನ್ನು 1 ನಿಮಿಷ ಸಮಯ ತಗೊಳ್ಳಿ. ಫೈನ್. ಇನ್ನೊಂದು let me see how many of you are looking for option number 1. Almost all ಅಲ್ಲ, the majority goes by option number 1. option number 2 ಅಂತ ಹೇಳಿ ಕೆಲವೊಬ್ಬರೇ ಮಾತ್ರ ಹೇಳಿದ್ದೀರಿ. Unfortunately we can't have option number 2. ಆದ್ದರಿಂದ ಮುಂದಿನ ಇದಕ್ಕೆ C2 examination will be for 25 marks, 1 hour paper, ಶ್ಲೋಕ ಸಂಖ್ಯಾ 41 to 94. ಆಪ್ಷನ್ ನಂಬರ್ 2 ಕೆಲವೊಬ್ರು ಮಾತ್ರ ಕೊಟ್ಟಿರೋದ್ರಿಂದ ನಾವು ಆಪ್ಷನ್ ನಂಬರ್ 1 ಹೋಗ್ಬೇಕಾಗುತ್ತೆ. ಫೈನ್. ಎನಿಥಿಂಗ್ ಎಲ್ಸ್?
I expect one more question regarding this. ಸರ್ 13ನೇ ತಾರೀಕು ಅಲ್ವಾ ಇದು? February 13. ಹಾ, ಓಕೆ. Second Saturday. One important question is expected. Fine. C2 ಸಂಬಂಧಪಟ್ಟಂತೆ ಅಸೈನ್ಮೆಂಟ್ ಬಗ್ಗೆ ಯಾರು ಕೇಳಲಿಲ್ಲ. ನೀವು ಕೇಳ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. Most probably you are either you have not paid attention, or you may be losing the important factor. ನಿಮಗೆ C2 ಅಸೈನ್ಮೆಂಟ್ ಈಗ 3 ಪಾರ್ಟ್ ಇದೆ. C1 ನಲ್ಲಿ ಸೆಮಿನಾರ್ ಅಸೈನ್ಮೆಂಟ್ ಮತ್ತು ಟೆಸ್ಟ್. ಈ ಸೆಮಿನಾರ್ ಅಸೈನ್ಮೆಂಟ್ ಟೆಸ್ಟ್ C1 ಭಾಗ ಮುಗಿದಿದೆ. C2 ನ ಸೆಮಿನಾರ್ ಅಸೈನ್ಮೆಂಟ್ ಟೆಸ್ಟ್ ಇದು 3ರಲ್ಲಿ seminars are almost on the way. We'll be able to cover or give opportunity to everyone as far as C2 seminar part is concerned. And C2 test date is fixed February 13th. C2 assignment. C2 assignment ಗೆ ಸಂಬಂಧಪಟ್ಟಂತೆ again we have many options, but you can think about it. ನಮ್ಮಲ್ಲಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನ ನಾವು ಅಸೈನ್ಮೆಂಟ್ ಆಗಿ ತೆಗೆದುಕೊಳ್ಬಹುದು. ಅಸೈನ್ಮೆಂಟ್ ಅನ್ನ February 13th ಒಳಗೆ ನೀವು ಸಬ್ಮಿಟ್ ಮಾಡಬೇಕು. ಐ ಮೀನ್ ಟು ಸೇ, ಆನ್ ಸಬ್ಮಿಷನ್ ಆಫ್ ದಿ ಅಸೈನ್ಮೆಂಟ್ ಯು ವಿಲ್ ಬಿ ಏಬಲ್ ಟು ಅಪಿಯರ್ ಫಾರ್ C2 ಟೆಸ್ಟ್. ನಿಮಗೆ ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯ ಇದೆ. February 13ಕ್ಕೆ ನೀವು ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನೀವು ಟೆಸ್ಟ್ಗೆ ಅಪಿಯರ್ ಆಗಲಿಕ್ಕೆ ಆಗ್ತದೆ. ಆಮ್ ಐ ಕ್ಲಿಯರ್? ಸಬ್ಜೆಕ್ಟ್, ರಿಗಾರ್ಡಿಂಗ್ ದ ಸಬ್ಜೆಕ್ಟ್ ಯು ಕ್ಯಾನ್ ಚೂಸ್ ಎನಿ ಸಬ್ಜೆಕ್ಟ್ ವಿತ್ ರಿಲೇಷನ್ ಟು ಸಂಸ್ಕೃತ. ಯಾವುದೇ ನಿಮ್ಮ ಆಯ್ಕೆ ಸಂಸ್ಕೃತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರಬೇಕು. ಯಾವುದೇ ಉದಾಹರಣೆಗೆ ಈಗ ಸೋಷಿಯಲ್ ಸಿಸ್ಟಮ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಯಾವುದೇ ವಿಷಯ ತಗೊಳ್ಳಿ. ಯು ಕ್ಯಾನ್ ಟೇಕ್ ಎನಿ ಸಬ್ಜೆಕ್ಟ್ ಆರ್ ಎನಿ ಟಾಪಿಕ್ ಆಫ್ ಯುವರ್ ಚಾಯ್ಸ್ ವಿಚ್ ಹ್ಯಾಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ರಿಲೇಷನ್ ವಿತ್ ಸಂಸ್ಕೃತ. ಈ ಸಬ್ಜೆಕ್ಟ್ ಅನ್ನ ಮುಂದಿನ ವಾರದ ಒಳಗೆ, ಅಂದ್ರೆ ಮುಂದಿನ ಶನಿವಾರದ ಒಳಗೆ ನನಗೆ ಇಮೇಲ್ ಮೂಲಕ ತಿಳಿಸಬೇಕು. ಅಂಡ್ ಐ ವಿಲ್ ಸಿ ದಟ್ ದ ಸಬ್ಜೆಕ್ಟ್ ವಿಲ್ ನಾಟ್ ಬಿ ಚೋಸನ್ ಬೈ ಮೆನಿ. ಸೇಮ್ ಸಬ್ಜೆಕ್ಟ್ ವಿಲ್ ನಾಟ್ ಬಿ ಚೋಸನ್ ಬೈ ಮೆನಿ. ಅಲ್ಲಿ ಯಾವುದೇ ಕ್ಲಾಶಸ್ ಆಗದೆ ಇರೋ ರೀತಿಯಲ್ಲಿ ಐ ವಿಲ್ ಪ್ರಿಪೇರ್ ಎ ಚಾರ್ಟ್. ಅಂಡ್ ಆಸ್ ಸೂನ್ ಆಸ್ ಐ ಸೆಂಡ್ ದ ಕನ್ಫರ್ಮೇಶನ್ ಮೇಲ್, ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್. ಮುಂದಿನ ವಾರದ ಒಳಗೆ, ಇನ್ನು 1 ವಾರದ ಸಮಯ ಇಟ್ಕೊಳ್ಳೋಣ. ಅಷ್ಟರೊಳಗೆ ನಿಮ್ಮ ಟಾಪಿಕ್ ಏನಿದೆ ಅದನ್ನ ದಯವಿಟ್ಟು ನನಗೆ ಮೇಲ್ ಮಾಡಿ ಮತ್ತು ರೆಸ್ಪಾನ್ಸ್ ಅನ್ನ ಪಡೆದಿಟ್ಕೊಳ್ಳಿ. ಐ ವಿಲ್ ಪ್ರಿಪೇರ್ ದ ಲಿಸ್ಟ್ ಅಂಡ್ ಬೈ ನೆಕ್ಸ್ಟ್ 16th, ದಟ್ ಮೀನ್ಸ್ February 16th, ಐ ವಿಲ್ ಗಿವ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ವಿತ್ ದೇರ್ ಕರೆಸ್ಪಾಂಡಿಂಗ್ ಸಬ್ಜೆಕ್ಟ್ಸ್ ಆನ್ ವಿಚ್ ದೇ ಆರ್ ಗೋಯಿಂಗ್ ಟು ಪ್ರೆಸೆಂಟ್ C2 ಅಸೈನ್ಮೆಂಟ್ಸ್. ಅಸೈನ್ಮೆಂಟ್ 3 ಭಾಷೆಯಲ್ಲಿ ಇರ್ಬೋದು: ಕನ್ನಡ, ಇಂಗ್ಲಿಷ್, ಸಂಸ್ಕೃತ. 3ರಲ್ಲಿ ಯಾವ ಭಾಷೆಯಲ್ಲಿ ಬೇಕಾದ್ರೂ ಬರೀಬಹುದು. ಸಂಸ್ಕೃತದೊಂದಿಗೆ ಒಂದು ಸಣ್ಣ ಲಿಂಕ್ ನ ಆ ಅಸೈನ್ಮೆಂಟ್ ಟಾಪಿಕ್ ಹೊಂದಿರಬೇಕು. ಈಗ ನ್ಯೂ ಎಜುಕೇಶನ್ ಪಾಲಿಸಿ ಇದು ತುಂಬಾ ಹಾಟ್ ಡಿಬೇಟ್ ನಡೀತಾ ಇದೆ. ಸೊ ಯು ಕ್ಯಾನ್ ಟೇಕ್ ಎನಿ ರೆಲೆವೆಂಟ್ ಡಿಬೇಟ್ ಅಂಡ್ ಯು ನೀಡ್ ಟು ಬ್ರಿಂಗ್ ಎ ಸ್ಮಾಲ್ ಲೈನ್, ಎ ಕನೆಕ್ಷನ್ ವಿತ್ ಸಂಸ್ಕೃತ. ಸಂಸ್ಕೃತದ ಲಿಟರರಿ ಸೋರ್ಸ್ ಇರ್ಬೋದು ಅಥವಾ ಸಂಸ್ಕೃತದ ಯಾವುದೇ ಒಂದು ಸಣ್ಣ ಲಿಂಕ್ ಅನ್ನ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಸೆಮಿನಾರ್ಗೆ ಇರುವಂತಹ ಬ್ರಾಡ್ ಗೈಡ್ಲೈನ್ಸ್ ಟು ಚೂಸ್ ದ ಟಾಪಿಕ್. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ, ಸಲಹೆ, ಸೂಚನೆ ಇದ್ರು ತಿಳಿಸಿ. ವಿ ವಿಲ್ ಫೈನಲೈಸ್ ಇಟ್ ಅಂಡ್ ವಿಲ್ ಮೇಕ್ ಇಟ್
ಯಾವುದೇ ಸಲಹೆ ಸೂಚನೆ ಇದ್ರೆ ತಿಳಿಸ್ಬೋದು, ಪ್ರಶ್ನೆಗಳಿದ್ರು ಕೇಳ್ಬೋದು. Since there are no questions, I believe the subject matter which is communicated to you is well received. ಸರಿಯಾಗಿ ಅದು ಸರ್ ಹಾ. ಈಗ ನಾನು ನಾಟ್ಯಶಾಸ್ತ್ರನ ತಗೋಬೋದಾ ಸರ್? ಖಂಡಿತ. ಥ್ಯಾಂಕ್ ಯು. ನಾಟ್ಯಶಾಸ್ತ್ರ ಅಂದ್ರೆ ತುಂಬಾ ವಿಸ್ತಾರ ಆಗುತ್ತೆ. ಹಾ. ಸೊ ಯು ಪ್ಲೀಸ್ ಸ್ಟ್ರೀಮ್ಲೈನ್ ಯುವರ್ ಕಂಟೆಂಟ್. ಹಾ. ಅದನ್ನ ಸ್ವಲ್ಪ ನಮ್ಮ ಇದಕ್ಕೆ ಯಾವುದು ಅಸೈನ್ಮೆಂಟ್ ಸಬ್ಮಿಷನ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡ್ಕೊಂಡ್ರೆ ಅನುಕೂಲ ಆಗ್ಬೋದು. ಪರ್ಟಿಕ್ಯುಲರ್ ಚಾಪ್ಟರ್ ಯಾವ್ದಾದ್ರೂ ಆಗ್ಬೋದು ನೋಡಿ, ಅದು ನಿಮ್ಗೆ ಬಿಟ್ಟದ್ದು. ಹಾ, ಓಕೆ. ದಟ್ಸ್ ಅಪ್ ಟು ಯು. ಹಾ, ಎಲ್ಲ ಅಸೈನ್ಮೆಂಟ್ ಅಲ್ಲೂ ಒಂದು ಅಂಶವನ್ನ ನಾವು ಇಟ್ಕೊಳ್ಬೇಕು. ಒಂದು, ಸಂಸ್ಕೃತದ ಜೊತೆಗೆ ಅದರ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಬೇಕು. ಅಂಡ್ ಸೆಕೆಂಡ್, ಹೌ ಫಾರ್ ದಿಸ್ ಸಬ್ಜೆಕ್ಟ್ ಈಸ್ ರಿಲೆವೆಂಟ್ ಅಂಡ್ ಯೂಸ್ಫುಲ್ ಟು ದ ಸೊಸೈಟಿ, ಟು ದ ಪೀಪಲ್. ಇದ್ರ ಬಗ್ಗೆ, ರಿಲೆವೆನ್ಸ್ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕು. ಈ ಎರಡು ಅಂಶಗಳು, ಒಂದು, the subject should be related to Sanskrit, or it must have direct or indirect relation with Sanskrit. And second, it must establish the relevance for today's life. ನಮ್ಮ ಇಂದಿನ ದಿನಚರ್ಯೆಗೆ ಅದರ ಅವಶ್ಯಕತೆ ಇದೆಯಾ, ಏನಿದೆ, ಇಲ್ಲವಾ, ಇದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಆಗಬೇಕು. ಈ ಎರಡು ಅಂಶಗಳನ್ನ ನಿಮ್ಮ ಸೆಮಿನಾರ್ ನಿಮ್ಮ ಅಸೈನ್ಮೆಂಟ್ ಹೊಂದಿರಬೇಕು. ಫೈನ್. ಸರಿ, ಈಗ ಮುಂದಿನ 6-7 ಕ್ಲಾಸಿನ ಬಗ್ಗೆ ಸಂಪೂರ್ಣ ಅದರ ರೂಪುರೇಷೆ ಹೇಗಿರ್ತದೆ ಮತ್ತು C2ವಿನ ವಿಚಾರವಾಗಿ ಎಲ್ಲ ತಿಳಿಸಿದ್ದೇನೆ. ಪ್ರಾಯಶಃ ಈಗಿರುವ ಸೂಚನೆಯ ಪ್ರಕಾರ ಫೆಬ್ರವರಿ 25ರಿಂದ ಮೊದಲನೆಯ ಸೆಮಿಸ್ಟರ್ಗೆ ರೆಗ್ಯುಲರ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಆರಂಭ ಮಾಡಬೇಕು ಅಂತ ಹೇಳಿ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಪ್ರಾಯಶಃ ಅದರ ಹಿನ್ನೆಲೆಯಲ್ಲಿ ಜನವರಿ 25ರಿಂದ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ರೆಗ್ಯುಲರ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳು ಬರ್ತಾ ಇದೆ. ಪ್ರಾಬಬ್ಲಿ if everything goes well, then we may have C2 test offline. ರೆಗ್ಯುಲರ್ ಕ್ಲಾಸಸ್ ಅಲ್ಲೇ C2 ಟೆಸ್ಟ್ ಆಗಬಹುದು. ನಿಮ್ಮ C1 ನ ಟೆಸ್ಟ್, ಹಾಗೆಯೇ C1 ಅಸೈನ್ಮೆಂಟ್ ಮತ್ತು C2 ಅಸೈನ್ಮೆಂಟ್, ಈ ಮೂರನ್ನ ನೀವು ಫೆಬ್ರವರಿ 13ನೇ ತಾರೀಕು ಟೆಸ್ಟ್ ಏನಿದೆ ಆ ಟೆಸ್ಟ್ಗೆ ಈ ಮೂರನ್ನ ನಿಮ್ಮ ಕಾಪೀಸನ್ನು ತರಬೇಕಾಗ್ತದೆ. ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ಅಲಾಟಿಂಗ್ ಯುವರ್ ಮಾರ್ಕ್ಸ್. ಈ ಅಂಶ ಸ್ಪಷ್ಟ ಇದೆಯಾ? ಫೆಬ್ರವರಿ 13ನೇ ತಾರೀಕು ನೀವು C1 ಟೆಸ್ಟ್ ಮತ್ತು C1 C2 ಅಸೈನ್ಮೆಂಟ್ಸ್, ಈ ಮೂರು ಅಂಶಗಳನ್ನ ನಿಮ್ಮ ಹಾರ್ಡ್ ಕಾಪೀಸ್ ಏನು ಬರೆದಿರ್ತೀರಿ ಅದನ್ನ ಮರೆಯದೇ ತರಲೇಬೇಕು. ಸರ್ ಮರ್ತ್ಬಿಟ್ಟೆ ಸರ್, ನಾಳೆ ತರ್ತೀನಿ ಸರ್, ಸೋಮವಾರ ಕೊಡ್ತೀನಿ ಸರ್, ಅವೆಲ್ಲ ಏನೋ ರೀಸನ್ ಹೇಳ್ಬೇಡಿ. 13ನೇ ತಾರೀಕೆ ತಗೊಂಡ್ಬನ್ನಿ. ಮೊದಲೇ ತಂದು ಸಬ್ಮಿಟ್ ಮಾಡೋದು, ಅದು ಮಿಸ್ಪ್ಲೇಸ್ ಆಗೋದು, ಇದೆಲ್ಲ ಸಮಸ್ಯೆಗಳಾಗ್ತದೆ. ಫೆಬ್ರವರಿ 13th ಇಸ್ ವೆರಿ ಇಂಪಾರ್ಟೆಂಟ್ ಡೇಟ್, ಮಾರ್ಕ್ ಇಟ್. ಅವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗುವಾಗಿಲ್ಲ. ಸರ್ ನಮ್ಮ ಇದರಲ್ಲೂ ನಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲೂ ಕ್ಲಾಸ್ ಇದಿದೆ, ಟೆಸ್ಟ್ ಇದೆ, ಅದನ್ನೆಲ್ಲ ಯು ಹ್ಯಾವ್ ಟು ಮ್ಯಾನೇಜ್. I can't have repeated test for C2. ಆದ್ರಿಂದ ನಿಮಗೆ ಕೊನೆಯವರೆಗೂ ನಾನು ಇಟ್ಕೊಳ್ತಾ ಇಲ್ಲ. Saturday, February 13th, 1 week ahead of final closure of this semester, we are holding C2 test. Fine. So these are all the important instructions. Please keep it in mind. The dates are very important. And now we are
into the discussions of this week. ಶ್ಲೋಕ ಸಂಖ್ಯಾ 61. ಮೊದಲೊಂದು ಮಂಗಳ ಶ್ಲೋಕ ಹೇಳೋಣ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಇಲ್ಲಿ ನಿಮಗೆ ಕಂಟೆಂಟ್ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ. ಶ್ಲೋಕ ಸಂಖ್ಯಾ 61. ತವ ಮಂತ್ರಕೃತೋ ಮಂತ್ರೈಃ ದೂರಾತ್ ಪ್ರಶ್ರಮಿತಾರಿಭಿಃ ಪ್ರತ್ಯಾದಿಶ್ಯಂತ ಇವ ಮೇ ದೃಷ್ಟಲಕ್ಷ್ಯಭಿದಃ ಶರಾಃ. ಸಂದರ್ಭ ಹೀಗಿದೆ. ಶ್ಲೋಕ ಸಂಖ್ಯಾ 60ರವರೆಗೆ ಚರ್ಚಾ ಭಾಗ ಹೀಗಿತ್ತು. ಮಹಾರಾಜ ದಿಲೀಪ ಮತ್ತು ಮಹಾರಾಣಿ ಸುದಕ್ಷಿಣೆಯರು ಮಹರ್ಷಿ ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದ ನಂತರ ಮಹರ್ಷಿ ವಸಿಷ್ಠರು ಕುಶಲ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಮಹಾರಾಜ ದಿಲೀಪನು ಈ ರೀತಿಯಾಗಿ ಉತ್ತರ ಕೊಟ್ಟಿರ್ತಾನೆ. ತಮ್ಮ ಆಶೀರ್ವಾದದಿಂದ ದೈವೀನಾಂ ಮಾನುಷೀಣಾಂಚ ಪ್ರತಿಕರ್ತಾ ತ್ವಂ ಆಪದಾಂ. ಈ ದೈವಿ ವಿಪತ್ತು ಮತ್ತು ಮಾನುಷಿ ವಿಪತ್ತು ಎರಡನ್ನೂ ತಮ್ಮ ಮಂತ್ರ ಬಲದಿಂದಲೇ ನಿರ್ನಾಮ ಮಾಡಿರುವುದರಿಂದ ನಾನು ನಿಮ್ಮ ಕೃಪಾಶೀರ್ವಾದದಿಂದ ಯೋಗ್ಯವಾಗಿದ್ದೇವೆ, ಸುಂದರವಾಗಿದ್ದೇವೆ, ಸ್ವಚ್ಛಂದ ಬದುಕನ್ನು ನಡೆಸ್ತಾ ಇದ್ದೇವೆ, ಶಾಂತಿ ಸಮೃದ್ಧಿಯಿಂದ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿರ್ತಾನೆ. ಅದರ ಮುಂದಿರುವರೆದ ಭಾಗ 61ನೇ ಶ್ಲೋಕ. ತವ ಮಂತ್ರಕೃತೋ ಮಂತ್ರೈಃ ದೂರಾತ್ ಪ್ರಶ್ರಮಿತ ಅರಿಭಿಃ. ತವ ಮಂತ್ರಕೃತಃ, ಈ ಶಬ್ದದ ಬಗ್ಗೆ ತುಂಬಾ ವಿಸ್ತಾರವಾದಂತಹ ಚರ್ಚೆ ಇದೆ. ಮಂತ್ರಾಣಾಂ ಸ್ರಷ್ಟು ಪ್ರಯೋಕ್ತು ವಾ. ಇಲ್ಲಿ ನಿಮಗೆ ಇದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿರ್ತಾರೆ. ಮಂತ್ರಾಣಾಂ ಸ್ರಷ್ಟ, ಮಂತ್ರಗಳನ್ನ ದರ್ಶನ ಪಡೆದಂಥವರು. ಈಗ ಮಂತ್ರಗಳನ್ನ ಯಾವ್ಯಾವ ಮಂತ್ರಗಳು, ಈಗ ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದಃ, ಸವಿತಾ ದೇವತಾ, ಋಷಿ ದೇವತಾ ಛಂದಸ್ಸು ಎಲ್ಲ ಮಂತ್ರಗಳಿಗೂ ಇರ್ತದೆ. ಋಷಿ ಒಂದು ಮಂತ್ರವನ್ನ ಕಂಡುಹಿಡಿದಿದ್ದು ಅಂದ್ರೆ ಅವರಿಗೆ ಸಾಕ್ಷಾತ್ಕಾರ ಆದಂಥದ್ದು, ಅಂಥವರು ಋಷಿಗಳು. ದೇವತಾ, ಒಂದು ದೇವತೆಯನ್ನು ಉದ್ದೇಶಿಸಿ ಇರುವಂತಹ ಮಂತ್ರ. ಛಂದಸ್ಸು ಗಾಯತ್ರಿ ಮುಂತಾದಂತಹ ಛಂದಸ್ಸು. ಗಾಯತ್ರಿ ದೇವತೆಯ ಹೆಸರಲ್ಲ, ಕೆಲವೊಂದು ಸಂದರ್ಭದಲ್ಲಿ ದೇವತೆ ಅಂತ ಹೇಳಿ ಪರಿಭಾವಿಸಲಾಗ್ತದೆ. ಆದರೆ ಗಾಯತ್ರಿ ಅನ್ನುವಂಥದ್ದು ಛಂದಸ್ಸು. ಸವಿತೃ ಅನ್ನುವಂಥದ್ದು ದೇವತೆ. ಯಾವುದಕ್ಕೆ? ಗಾಯತ್ರಿ ಮಂತ್ರಕ್ಕೆ. ಗಾಯತ್ರಿ ಮಂತ್ರದ ದೇವತೆ ಸವಿತಾ, ಸೂರ್ಯ. ಛಂದಸ್ಸು ಗಾಯತ್ರಿ. ಅದೇ ರೀತಿ ವಸಿಷ್ಠರು ಕೂಡ ಅನೇಕ ಮಂತ್ರಗಳನ್ನ ದರ್ಶನ ಪಡೆದಿರ್ತಾರೆ. ಅಂತಹ ತವ ಮಂತ್ರಕೃತೋ ಮಂತ್ರೈಃ ದೂರಾತ್ ಪ್ರಶ್ರಮಿತ ಅರಿಭಿಃ. ತಮ್ಮ ಮಂತ್ರ ಬಲದಿಂದಲೇ ವೈರಿಯನ್ನ ನಿರ್ನಾಮ ಮಾಡುವ ಸಾಮರ್ಥ್ಯ ಉಳ್ಳಂಥವರು ವಸಿಷ್ಠ ಮಹರ್ಷಿಗಳು. ಇಲ್ಲಿ ದೂರಾತ್ ಪ್ರಶ್ರಮಿತಾರಿಭಿಃ, ದೂರದಿಂದಲೇ ಯಾರು ಸಮಸ್ಯೆಗಳನ್ನು ಉಂಟು ಮಾಡ್ತಿರ್ತಾರೋ ಅಂತಹ ಸಮಸ್ಯೆಯನ್ನ ನಿವಾರಣೆ ಮಾಡುವ ಸಾಮರ್ಥ್ಯ ಉಳ್ಳವರು ಅಂತ ಹೇಳಿ ಮಹಾರಾಜ ದಿಲೀಪ ಮಹರ್ಷಿ ವಸಿಷ್ಠರನ್ನ ಹೊಗಳ್ತಾನೆ, ಕೊಂಡಾಡ್ತಾನೆ, ಸ್ತುತಿ ಮಾಡ್ತಾನೆ. ಪ್ರತ್ಯಾದಿಶ್ಯಂತ ಇವ ಮೇ ದೃಷ್ಟ ಲಕ್ಷ್ಯಭಿದಃ ಶರಾಹ. ಇನ್ನು ನನ್ನ ಶರಾಹ ಅಂದ್ರೆ ಬಾಣಗಳು, ನನ್ನ ಬಾಣಗಳಿಗೆ ಕೆಲಸವೇ ಇಲ್ಲ ಅಂತ ಆಗಿದೆ. ಯಾಕಂದ್ರೆ ಎಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷ ವೈರಿಗಳನ್ನು ತಾವುಗಳು ತಮ್ಮ ಮಂತ್ರಬಲದಿಂದಲೇ ನಿರ್ನಾಮ ಮಾಡ್ತಿರುವುದರಿಂದ ನನ್ನ ಬಾಣಗಳಿಗೆ ಕೆಲಸ ಇಲ್ಲದಾಗಿದೆ ಅಂತ. ಪ್ರತ್ಯಾದಿಶ್ಯಂತ ಇವಮೇ, ನನ್ನ ಬಾಣಗಳು ನಿರಾಕರಿಸಲ್ಪಟ್ಟಿವೆ, ತಿರಸ್ಕರಿಸಲ್ಪಟ್ಟಿವೆ. ದೃಷ್ಟ ಲಕ್ಷ್ಯ ಭಿದಃ ಶರಾಹ. ಯಾಕಂದ್ರೆ ಪ್ರತ್ಯಕ್ಷ ವೈರಿ ಮತ್ತು ಪರೋಕ್ಷ ವೈರಿ ಎರಡೂ ರೀತಿಯ ವೈರಿಗಳನ್ನ ತಾವು ನಿರ್ನಾಮ ಮಾಡ್ತಿದ್ದೀರಿ, ನಾಮಾವಶೇಷಗೊಳಿಸ್ತಾ ಇದ್ದೀರಿ ಅಂತ ಹೇಳಿ
ಪುನಃ ಮಹಾರಾಜ ದಿಲೀಪನು ಮಹರ್ಷಿಗಳನ್ನ ಸ್ತುತಿ ಮಾಡ್ತಾನೆ. ಇಲ್ಲಿ ಎರಡೂ ಕಡೆ ಅತ್ಯಂತ ಉನ್ನತ ಮಟ್ಟದ ವ್ಯಕ್ತಿತ್ವ ಇರುವವರು ಸಂಭಾಷಣೆ ನಡೆಸಬೇಕಾದ್ರೆ ಪ್ರತಿಯೊಂದು ಮಾತಿಗೂ ತುಂಬಾ ತೂಕ ಇರ್ತದೆ. ಅವರ ಮಾತಿನಲ್ಲಿ ಒಂದು ಮಾತನ್ನ ಆಡ್ಬೇಕಾದ್ರೆ ಅವರು ತುಂಬಾ ಯೋಚನೆ ಮಾಡಿ ಸರಿಯಾದಂತಹ ಶಬ್ದಗಳನ್ನ ಬಳಸಿ ತಮ್ಮ ವಿಚಾರವನ್ನ ಮನಮುಟ್ಟುವಂತೆ ಹೇಳಿರ್ತಾರೆ. ಆದ್ರಿಂದ ಮಹರ್ಷಿ ವಸಿಷ್ಠರು ಮತ್ತು ಮಹಾರಾಜ ದಿಲೀಪರ ಸಂವಾದದ ಬಗ್ಗೆನೇ ಯಾರಾದ್ರೂ ಒಬ್ರು ರಿಸರ್ಚ್ ಅಥವಾ C2 ಟೆಸ್ಟ್ ಅಸೈನ್ಮೆಂಟ್ ಆಗಿ ತೆಗೆದುಕೊಳ್ಬಹುದು. ಅಲ್ಲಿ ಅವರ ಮಾತಿನ ಹಿಂದೆ ಇರುವಂತಹ ವಿಚಾರಗಳು ಎಂಥದ್ದು, ಹೇಗೆ ಅವರಿಬ್ಬರು ಸಂವಾದವನ್ನ ನಡೆಸಿದ್ರು, ಮತ್ತು ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಇರುವಂತಹ ಗೌರವ ಪ್ರೀತಿ ಇದು ಹೇಗಿತ್ತು, ಇದ್ರ ಬಗ್ಗೆ ಒಂದು ಒಳ್ಳೆಯ C2 ಅಸೈನ್ಮೆಂಟ್ ಅನ್ನು ಬರೀಬಹುದು. ಈ ಪ್ರಥಮ ಸರ್ಗ ಅನ್ನುವಂಥದ್ದು ಇಡೀ ಸರ್ಗಕ್ಕೆ ಒಂದು ತಿಲಕವಿಟ್ಟಂತೆ ಇದೆ. ಅಷ್ಟೂ ವಿಷಯಗಳನ್ನ ಕವಿ ಕಾಳಿದಾಸರು ತುಂಬಾ ಸುಂದರವಾಗಿ ಈ ಶ್ಲೋಕಗಳಲ್ಲಿ ಪ್ರಥಮ ಸರ್ಗದಲ್ಲಿ ಕೊಟ್ಟಿದ್ದಾರೆ. ಪ್ರತ್ಯಾಲಿಷ್ಯಂತೈವ ಮೇ ದೃಷ್ಟ ಲಕ್ಷ್ಯಭಿದಃ ಶರಾಹ. ನನ್ನ ಬಾಣಗಳು ಹೋಗಿ ಯಾವ ವೈರಿಯನ್ನ ಹೆಡೆ ಮುಡಿಬೇಕಾಗಿತ್ತೋ ಅಂತಹ ವೈರಿಯನ್ನ ತಾವು ಮಂತ್ರಗಳಿಂದಲೇ ನಾಮಾವಶೇಷಗೊಳಿಸಿದ್ದೀರಿ. ಆದ್ದರಿಂದ ತಮ್ಮ ಕೃಪಾಶೀರ್ವಾದದಿಂದ ನಾವು ಇವತ್ತು ಸುಭಿಕ್ಷವಾಗಿದ್ದೇವೆ ಅಂತ ಹೇಳಿ ಪುನಃ ಕೃತಜ್ಞತೆಯನ್ನ ಮಹಾರಾಜ ದಿಲೀಪನು ಮಹರ್ಷಿ ವಸಿಷ್ಠರಿಗೆ ನಿವೇದನೆ ಮಾಡ್ತಾನೆ. ಮುಂದಿನ ಶ್ಲೋಕ 62ನೇದು. ಅದಕ್ಕೆ ಮುಂಚೆ 61ನೇ ಶ್ಲೋಕವನ್ನ ಕೊನೆಯ ಬಾರಿ ಓದ್ತೇನೆ. ತವ ಮಂತ್ರಕೃತೋ ಮಂತ್ರೈಃ ದೂರಾತ್ ಪ್ರಶ್ರಮಿತಾರಿಭಿಃ ಪ್ರತ್ಯಾದಿಶ್ಯಂತೈವ ಮೇ ದೃಷ್ಟ ಲಕ್ಷ್ಯಭಿದಃ ಶರಾಃ. 62ನೇ ಶ್ಲೋಕ. ಹವಿಃ ಆವರ್ಜಿತಂ ಹೋತಃ ತ್ವಯಾ ವಿಧಿವದಗ್ನಿಷು ವೃಷ್ಟಿಃ ಭವತಿ ಸಸ್ಯಾನಾಂ ಅವಗ್ರಹ ವಿಶೋಷಿಣಾಂ. ಹವಿಃ ಆವರ್ಜಿತಂ ಹೋತಃ ತ್ವಯಾ ವಿಧಿವತ್ ಅಗ್ನಿಷು ವೃಷ್ಟಿಃ ಭವತಿ ಸಸ್ಯಾನಾಂ ಅವಗ್ರಹ ವಿಶೋಷಿಣಾಂ. ಇಲ್ಲಿ ಪೇಜ್ ನಂಬರ್ 61ರಲ್ಲಿ ಒಂದು ಶ್ಲೋಕ ಇದೆ. 61ರ ಆರಂಭದಲ್ಲಿ ನೋಡಿ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ ಆದಿತ್ಯಾಜ್ಜಾಯತೆ ವೃಷ್ಟಿಃ ವೃಷ್ಟೇರನ್ನಂ ತತಃ ಪ್ರಜಾಃ. ಈ ಶ್ಲೋಕ ಅರ್ಥ ಮಾಡಿಕೊಂಡ್ರೆ ಕಾಳಿದಾಸರ 62ನೇ ಶ್ಲೋಕ ತುಂಬಾ ಸುಂದರವಾಗಿ ಅರ್ಥ ಆಗ್ತದೆ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ. ಹೋಮದಲ್ಲಿ ಸಮರ್ಪಣೆ ಮಾಡಿರುವಂತಹ ದ್ರವ್ಯವು ಆದಿತ್ಯಮುಪತಿಷ್ಠತೆ, ದೇವತೆಗಳನ್ನ ಸೇರುತ್ತೆ. ಆದಿತ್ಯ ಜಾಯತೆ ವೃಷ್ಟಿ, ಆದಿತ್ಯ ಮುಂತಾದ ದೇವತೆಗಳ ಅನುಗ್ರಹದಿಂದ ವೃಷ್ಟಿ ಉಂಟಾಗತ್ತೆ. ವೃಷ್ಟೇಹ ಅನ್ನಂ ತತಃ ಪ್ರಜಾಃ. ಸಕಾಲಕ್ಕೆ ವೃಷ್ಟಿ ಉಂಟಾದ್ರೆ ಮಳೆಯಿಂದ ಬೆಳೆಯು ಉತ್ತಮವಾದಂತಹ ಬೆಳೆಯು ಉಂಟಾಗಿ ಜನರು ಸುಭಿಕ್ಷವಾಗಿ ವಾಸ ಮಾಡುತ್ತಾರೆ ಅನ್ನುವಂಥದ್ದು ಆ ಶ್ಲೋಕದ ತಾತ್ಪರ್ಯಾರ್ಥ. ಈಗ ಇಲ್ಲಿ 62ನೇ ಶ್ಲೋಕದತ್ತ ಬರೋಣ. ಹವಿಃ ಆವರ್ಜಿತಂ ಹೋತಃ ತ್ವಯಾ ವಿಧಿವತ್ ಅಗ್ನಿಷು. ವಿಧಿಪೂರ್ವಕವಾಗಿ ತಾವುಗಳು ಕಾಲ ಕಾಲಕ್ಕೆ ಹವಿಸ್ಸನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಿದ್ದೀರಿ. ಅದರ ಸತ್ಪರಿಣಾಮವಾಗಿ ವೃಷ್ಟಿ ಭವತಿ ಸಸ್ಯಾನಾಂ. ವಸ್ತುತಃ ಸೂರ್ಯನ ಕಿರಣಗಳಿಂದ ನೀರು ಆವಿಯಾದಂತಹ ನೀರು ಮೋಡಗಳಾಗಿ, ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಹನಿ ಹನಿ ಗೂಡಿ ಏನೋ ಒಂದು ರೀತಿ ಇದೇ ರೀತಿಯ ಒಂದು ಹಾಡಿದೆ. ಹನಿ ಹನಿ ಗೂಡಿ ಸಾಗರವಾಗಿ, ಸಾಗರವೆಲ್ಲ ಮೇಘಗಳಾಗಿ, ಮೇಘಗಳೆಲ್ಲ ಮಳೆ ಹನಿಯಾಗಿ ಅಂತ ಹೇಳಿ ಒಂದು ಹಾಡಿದೆಯಲ್ಲ. ಒಂದು ಇದೇ ಅರ್ಥವನ್ನು ಕೊಡುವಂತಹ ಪ್ರಕ್ರಿಯೆ.
ಬಿಸಿಲಿನ ಕಿರಣಗಳು, ಸೂರ್ಯನ ಕಿರಣಗಳಿಂದ ನೀರು ಆವಿಯಾಗತ್ತೆ. ಆವಿಯಾಗಿ ಮೋಡಗಳ ರೂಪದಲ್ಲಿ ಅದು ಪುನಃ ಮಳೆಯ ರೂಪದಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ಈ ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಮಹರ್ಷಿಗಳಾದಂತಹ ವಸಿಷ್ಠರ ಪಾತ್ರ ತುಂಬಾ ಮಹತ್ವದ್ದು ಅಂತ ಹೇಳಿ ದಿಲೀಪ ಮಹಾರಾಜ ಹೇಳ್ತಾ ಇದ್ದಾನೆ. ವೃಷ್ಟಿ ಭವತಿ ಸಸ್ಯಾನಾಂ ಅವಗ್ರಹ ವಿಶೋಷಿಣಾಂ. ಪ್ರಾಚೀನ ಕಾಲದಲ್ಲಿ ಬೋರ್ವೆಲ್ ಮುಂತಾದಂತಹ ಪದ್ಧತಿ ಇರಲಿಲ್ಲ. ಮಳೆಯನ್ನೇ ವಿಶೇಷವಾಗಿ ಮಳೆಯ ಒಂದು ನೀರನ್ನ ಅವಲಂಬಿಸ್ತಾ ಇದ್ರು. ಅದಕ್ಕೂ ಅದರ ಜೊತೆಗೆ ನದಿ ಮುಂತಾದಂತಹ ನೀರಿನ ಆಕರಗಳನ್ನ ಅವಲಂಬಿಸ್ತಾ ಇದ್ರು. ಸೊ ಇಂತಹ ಸಂದರ್ಭದಲ್ಲಿ ಇವರು ಮಾಡುವಂತಹ ಯಜ್ಞವು ಈ ನೈಸರ್ಗಿಕ ಪ್ರಕ್ರಿಯೆಯನ್ನ ಸುಲಲಿತಗೊಳಿಸ್ತಾ ಇತ್ತು ಅನ್ನುವಂತಹ ಅರ್ಥ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹವಿಹಿ ಆವರ್ಜಿತಂ ಹೋತಃ ತ್ವಯಾ ವಿಧಿವದಗ್ನಿಷು. ತಾವುಗಳು ಕಾಲಕಾಲಕ್ಕೆ ನಿರಂತರವಾಗಿ ನಿಷ್ಠೆಯಿಂದ ಮಾಡುವಂತಹ ಹೋಮಾದಿಗಳು ನೈಸರ್ಗಿಕ ಪ್ರಕ್ರಿಯೆಯನ್ನ ಸುಲಭಗೊಳಿಸ್ತಾ ಇತ್ತು. ವೃಷ್ಟಿ ಭವತಿ ಸಸ್ಯಾನಾಂ ಅವಗ್ರಹ ವಿಶೋಷಿಣಾಂ. ಅವಗ್ರಹ ಅಂದ್ರೆ ಬರಗಾಲ. ಈ ಬರಗಾಲವನ್ನ ದೂರ ಮಾಡ್ತಾ ಕಾಲಕಾಲಕ್ಕೆ ಮಳೆಯಾಗುವಂತೆ ಮಾಡಲಿಕ್ಕೆ ಸಹಕಾರಿಯಾದಂಥದ್ದು ನಿಮ್ಮ ಯಜ್ಞ ಅಂತ ಹೇಳಿ ಅವರ ಯಜ್ಞನಿಷ್ಠೆಯನ್ನು ಮತ್ತು ಕರ್ತವ್ಯ ಪ್ರಜ್ಞೆಯನ್ನ ಇಲ್ಲಿ ಹೊಗಳ್ತಾ ಇದ್ದಾರೆ. ಮುಂದಿನ ಶ್ಲೋಕ 63. ಪುರುಷಾಯುಷ ಜೀವಿನ್ಯಃ ನಿರಾತಂಕಾಃ ನಿರೀತಯಃ ಯನ್ಮದೀಯಾಃ ಪ್ರಜಾಸ್ತಸ್ಯ ಹೇತುಸ್ತ್ವದ್ಬ್ರಹ್ಮವರ್ಚಸಂ. ಪುರುಷಾಯುಷ ಜೀವಿನ್ಯಃ ನಿರಾತಂಕಾಃ ನಿರೀತಯಃ ಯನ್ಮದೀಯಾಃ ಪ್ರಜಾಃ ತಸ್ಯ ಹೇತುಃ ತ್ವದ್ಬ್ರಹ್ಮವರ್ಚಸಂ. ನನ್ನ ಎಲ್ಲ ಪ್ರಜೆಗಳು ಇವತ್ತು ಸಂಪೂರ್ಣ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗೆಯೇ ನಿರಾತಂಕಾಹ, ಯಾವುದೇ ಆತಂಕ ಇಲ್ಲದೆ, ನಿರೀತಯ, ಈತಿ ಬಾಧೆಗಳಿಲ್ಲದೆ ಅವರು ಜೀವನ ನಡೆಸ್ತಾ ಇದ್ದಾರೆ, ಸಂಪೂರ್ಣ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯನ್ಮದೀಯಾಃ ಪ್ರಜಾಃ ತಸ್ಯ ಹೇತುಹು. ಹೇತುಹು ಅಂದ್ರೆ ಕಾರಣಂ ಅಂತರ್ಥ. ತ್ವದ್ಬ್ರಹ್ಮವರ್ಚಸಂ. ತಾವುಗಳು ಈ ಪ್ರಶಾಂತ ವಾತಾವರಣದಲ್ಲಿ ಅರಣ್ಯದಲ್ಲಿದ್ದುಕೊಂಡು ಬ್ರಹ್ಮವರ್ಚಸ್ಸನ್ನ, ಈ ತಪಸ್ಸು ಇವುಗಳನ್ನೇನು ಮಾಡ್ತಾ ಇದ್ದೀರಿ, ಇದರ ಫಲವಾಗಿ ನಾವಿವತ್ತು ಸುಭಿಕ್ಷವಾಗಿದ್ದೇವೆ. ಕನ್ನಡದಲ್ಲಿ ಅಥವಾ ಆಡು ಭಾಷೆಯಲ್ಲಿ ಈ ರೀತಿಯಾಗಿ ಹೇಳ್ತಾರಲ್ಲ, ಕೆಲವೊಬ್ರು ಸಜ್ಜನರು ಮಾಡಿದಂತಹ ಪುಣ್ಯದಿಂದಲೇ ಇವತ್ತು ನಾವು ಸುಖವಾಗಿದ್ದೇವೆ, ಇಂಥವರಿಂದಲೇ ಕಾಲಕಾಲಕ್ಕೆ ಮಳೆ ಬೆಳೆ ಆಗ್ತದೆ. ಈ ರೀತಿಯ ಆಡು ಭಾಷೆಯ ಮಾತುಗಳೇನಿದೆ, ಅದೇ ಥರನೇ ಕೆಲವೊಂದು ವ್ಯಕ್ತಿಗಳು ನಡೆಸುವಂತಹ ಸತ್ಕಾರ್ಯಗಳ ಫಲವಾಗಿ ಈ ರೀತಿಯ ಸಾಮಾಜಿಕ ಸತ್ಫಲಗಳು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಕವಿಯ ಆಶಯ. ಇಲ್ಲಿ ದಿಲೀಪ ಮಹಾರಾಜ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ತನ್ನ ಇಡೀ ರಾಜ್ಯವು ಸುಭಿಕ್ಷವಾಗಿ ಮತ್ತು ನಿರಾಮಯವಾಗಿ, ಯಾವುದೇ ರೋಗ ರುಜಿನಗಳಿಲ್ಲದೆ ದೀರ್ಘಕಾಲ ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿಕ್ಕೆ ನಿಮ್ಮ ತಪಸ್ಸು, ತ್ಯಾಗ ಇವುಗಳು ಪ್ರಧಾನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಶ್ಲೋಕ ಓದ್ತೇನೆ. ಪುರುಷಾಯುಷ ಜೀವಿನ್ಯಃ ನಿರಾತಂಕಾಃ ನಿರೀತಯಃ ಯನ್ಮದೀಯಾಃ ಪ್ರಜಾಸ್ತಸ್ಯ ಹೇತುಸ್ತ್ವದ್ಬ್ರಹ್ಮವರ್ಚಸಂ. ಸಮಯ ಮುಗಿತಾ ಇದೆ, ಪ್ಲೀಸ್ ರೀಜಾಯಿನ್. ಮುಂದಿನ ಶ್ಲೋಕ ಅದಾದ್ಮೇಲೆ ಪ್ಲೀಸ್ ರೀಜಾಯಿನ್.